ನೋಡಿ ಲೈವ್ ಟ್ರೇಡಿಂಗ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಟೈಮ್ ಫ್ರೇಮ್ ತೊಗೊಂಡಿರೋದು ಸಿಂಬಲ್ಲು US ಆಯಿಲು, ಟೈಮ್ ಫ್ರೇಮು 1 ಮಿನಿಟ್ಟು. ನೋಡಿ ಈ ಥರ ಡ್ರಾ ಮಾಡಿದಾಗ ವೆಡ್ಜ್ ಥರ ಬರ್ತಿದೆ ಅಲ್ವಾ, ವೆಡ್ಜ್ ಥರ ಬರ್ತಾಯಿದೆ. ಇಲ್ಲಿ ಒಂದು ರೆಡ್ ಕ್ಯಾಂಡಲ್ಲು ಕ್ಲೋಸ್ ಆಗಿದೆ. ಸೊ ಅದು ರೀಟೆಸ್ಟ್ ಆಗಿ ಮತ್ತೆ ಅದ್ರ ಕೆಳಗೆ ಬಂದರೆ ಇಲ್ಲಿ 77.74 ಹತ್ರ ಸೆಲ್ ಮಾಡ್ಬೋದು. ಸ್ಟಾಪ್ ಲಾಸ್ ಎಷ್ಟಿರುತ್ತೆ, ಈ ವೇವ್ದು ಹೈಟ್ ಇರುತ್ತೆ. ಓಕೆ, ಟಾರ್ಗೆಟ್ ಎಷ್ಟಿರುತ್ತೆ? ಸೊ ಆಲ್ರೆಡಿ ಹೈಯರ್ ಟೈಮ್ ಫ್ರೇಮಲ್ಲಿ 77.17 ಇದೆ ಟಾರ್ಗೆಟು. ಬಟ್ ಲೋವರ್ ಟೈಮ್ ಫ್ರೇಮಲ್ಲಿ ನೀವು ಈ ಲೆಂತ್ ಆಫ್ ದಿ ವೆಡ್ಜ್ ತೊಗೋಬೇಕು. ಸೊ ಲೆಂತ್ ಆಫ್ ದಿ ವೆಡ್ಜ್ ಇಲ್ಲಿ ಡ್ರಾ ಮಾಡ್ಕೊಳ್ಳಿ. ಸೊ ಅಷ್ಟು ಟಾರ್ಗೆಟ್ ರೀಚ್ ಆದಾಗ ಕ್ಲೋಸ್ ಮಾಡ್ಕೊಳ್ಳಿ. ಇದು ಹೈಯರ್ ಟೈಮ್ ಫ್ರೇಮ್ದು ಟಾರ್ಗೆಟು. ಸೊ ಆಲ್ರೆಡಿ ಟ್ರೇಡ್ ತೊಗೊಂಡಿದ್ದೀನಿ. ಸೊ ಒನ್ಸ್ ಇಟ್ ವಿಲ್ ರೀಚ್ ಓವರ್ ಹಿಯರ್ ಐ ವಿಲ್ ಕ್ಲೋಸ್ ದಿ ಟ್ರೇಡ್. ಓಕೆ, ಏನಕ್ಕೆ ನಾನು ಈ ಲೈವ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಬರಲಿ ಅನ್ನೋದಕ್ಕೋಸ್ಕರ ಈ ಲೈವ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಪ್ರತಿ ಸತಿನೂ ಅಷ್ಟೇ, ನಿಮಗೆ ಕನ್ಸಾಲ್ಟೇಷನ್ ಆಗಿ ಬ್ರೇಕ್ಔಟ್ ಆಗುತ್ತಲ್ವ, ಅಲ್ಲಿ ಟ್ರೇಡ್ ತೊಗೋಬೇಕು. ಎಲ್ಲ ಮಧ್ಯ ಎಲ್ಲ ತೊಗೊಂಡ್ರೆ ಏನಾಗುತ್ತೆ, ನಮಗೆ ಕಾನ್ಫಿಡೆನ್ಸ್ ಇರಲ್ಲ ಎಷ್ಟು ಟಾರ್ಗೆಟ್ ರೀಚ್ ಆಗುತ್ತೆ, ಎಷ್ಟು ಸ್ಟಾಪ್ ಲಾಸ್ ಇರುತ್ತೆ ಅಂತ. ಸೊ ಈ ಥರ ಟ್ರೇಡ್ ತೊಗೊಂಡ್ರೆ ನಾವು ಟಾರ್ಗೆಟ್ ಈಸಿಲಿ ಅಚೀವ್ ಮಾಡ್ಬೋದು. ಇದನ್ನು ಇಲ್ಲಿ ಮೂವ್ ಮಾಡಿ ಇಲ್ಲೊಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಸೊ ದಟ್ ವಿಲ್ ಬಿ ದಿ ಟಾರ್ಗೆಟ್. ಸೊ ಇದು 1 ಮಿನಿಟ್ ಟೈಮ್ ಫ್ರೇಮ್ಗೆ ಟಾರ್ಗೆಟ್. ಓಕೆ, 1 ಮಿನಿಟ್ ಟೈಮ್ ಫ್ರೇಮ್ಗೆ ಟಾರ್ಗೆಟ್ ರೀಚ್ ಆಗುತ್ತಾ ನೋಡೋಣ.